ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಅದನ್ನ ಮೊದಲು ನೀವು ತಿಳ್ಕೋಬೇಕು. ಏನೇ ಅವ್ರನ್ನ ಮಾತಾಡೋಕ್ ಬಿಟ್ಟು ನೀನ್ ಇಲ್ಲಿ ನಿಂತ್ಕೊಂಡು ತಮಾಷೆ ನೋಡ್ತಿದ್ಯಾ? ಇಲ್ಲ ಅಮ್ಮ. ಏಯ್, ನಿನ್ನತ್ರ ನನ್ಗೇನೆ ಮಾತು? ಈ ಶಾಸ್ತ್ರ ಚೆನ್ನಾಗಿ ನಡಿಬೇಕು ಅಂದ್ರೆ ನೀವೆಲ್ಲರೂ ಇಲ್ಲಿಂದ ಹೋಗ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ನೋಡಿ, ಇದು ನಮ್ಮ ಅಣ್ಣನ ಮನೆ. ಅವನು ನಮ್ಮ ಅಣ್ಣನ ಮಗ. ನಮ್ಮ ಇಡೀ ವಂಶಕ್ಕೆ ಇದೇ ಮೊದಲನೇ ಶುಭ ಕಾರ್ಯ. ಈ ಶುಭ ಕಾರ್ಯನ ಎಲ್ಲರೂ ಖುಷಿಯಾಗಿ ನಡೆಸಬೇಕು ಅಂತ ಆಗಿರೋ ಜಗಳನೆಲ್ಲ ಮರೆತು ಇಲ್ಲಿಗೆ ಬಂದಿದ್ದೀವಿ. ನೀವು ಆಗಿರೋ ಜಗಳನೆಲ್ಲ ಮರೆತು ಚಪ್ರದ ಶಾಸ್ತ್ರನ ಚೆನ್ನಾಗಿ ನಡೆಸ್ಕೊಡ್ಬೇಕು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತಂಗ್ಯವ್ವ, ಬದುಕು ನಿಂತಿರೋ ನೀರಲ್ಲ. ಅದು ಯಾವಾಗಲೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿತಾ ಇರಬೇಕು. ಅದರ ಅರ್ಥ ಹಳೆ ಕಷ್ಟ, ಜಗಳ, ನೋವು ಎಲ್ಲ ಮರೆತು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಆಗ ಮುಂದೆ ನಮಗೆ ಹೊಸ ಹೊಸ ನಗು, ಖುಷಿ, ಪ್ರೀತಿ ಎಲ್ಲ ಸಿಗುತ್ತೆ. ನಾನೇ ಎಲ್ಲ ಮರ್ತಿದ್ದೀನಿ, ನೀನ್ ಯಾಕಮ್ಮ ಇಷ್ಟೊಂದು ಸಂಕಟ ಪಡ್ತಾ ಇದೀಯಾ? ನನ್ನ ತಮ್ಮನ ಮನೆಯವರು ಎಲ್ಲ ಬೇಜಾರು ಬಿಟ್ಟು ಬಂದಿದ್ದಾರೆ. ಎಲ್ಲ ಸೇರಿದೀವಿ, ಖುಷಿಯಾಗಿರೋಣ. ಜಗಳ ಗಲಾಟೆ ಎಲ್ಲ ಬೇಡಮ್ಮ. ನಿಮ್ ತಮ್ಮ ನಿಮ್ ಆಸ್ತಿನೆಲ್ಲ ಓಡ್ಕೊಂಡು ಮೋಸ ಮಾಡಿ ನಿಮ್ಗಳನ್ನ ಈ ಬಾಡಿಗೆ ಮನೇಲಿ ಇರೋ ತರ ಮಾಡಿದ್ದಾರೆ. ನೀವು ಅವ್ರು ಮಾಡಿರೋ ಮೋಸನೆಲ್ಲ ಮರ್ತು ಕ್ಷಮಿಸಿರೋದಲ್ದೆ ಇವ್ರನ್ನ ಚಪ್ರ ಶಾಸ್ತ್ರಕ್ಕೂ ಕರೆದಿದ್ದೀರಾ. ಸರಿ, ಒಪ್ಕೊಳ್ಳೋಣ. ಆದ್ರೆ ನಾವು ನಿಮ್ ತರ ಹಳೆದನ್ನೆಲ್ಲ ಮರ್ತು ಇರಕ್ಕಾಗಲ್ಲ. ಯಾಕೆ ಅಂದ್ರೆ ನಮ್ಗ್ ಹಣ ಆಸ್ತಿಗಿಂತ ಮಾನ ಮರ್ಯಾದೆನೆ ಮುಖ್ಯ. ಅದಕ್ಕೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದು. ನನ್ನ ಪರವಾಗಿ ಯಾರು ಮಾತಾಡ್ಲಿಲ್ಲ ಅಂದ್ರೆ ನಾನು ಬಾಯಿ ಬಿಟ್ಟು ಮಾತಾಡ್ಲೇಬೇಕು. ಇಲ್ಲ ಅಂದ್ರೆ ಪ್ರಪಂಚ ನಮ್ಮನ್ನ ಮಣ್ಣಲ್ಲಿ ಮಣ್ಣಾಗೋ ಹಾಗೆ ಮಾಡುತ್ತೆ. ಅಣ್ಣ, ಇಷ್ಟೇ ಅಲ್ಲ, ಇನ್ನೂ ಇದೆ. ನಿಮ್ ತಮ್ಮ ರೌಡಿಗಳನ್ನ ಬಿಟ್ಟು ನಮ್ಮ ಯಜಮಾನ್ರನ್ನ ಸಾಯ್ಸಕ್ ಹೋಗಿದ್ರು. ಅದೇನಾದ್ರೂ ನಡೆದಿದ್ರೆ ನಮ್ ಗತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದೀರಾ? ಆಮೇಲೆ ನಮ್ಗೆ ಯಾರ್ ದಿಕ್ಕು? ಈಗಲೇ ಬಡತನದಲ್ಲಿ ಸಾಯ್ತಾ ಇದೀವಿ. ಇವ್ರಿಗೇನಾದ್ರೂ ಆಗಿದ್ದಿದ್ರೆ ನಾವೆಲ್ಲ ಬೀದಿಗೆ ಬರ್ತಿದ್ವಿ. ಹಾಗಲ್ಲ ತಂಗ್ಯವ್ವ. ಹಂಗೂ ಇಲ್ಲ, ಹಿಂಗೂ ಇಲ್ಲ. ನಿಮ್ ಗೆಳೆಯನ್ನ ಸಾಯಿಸೋಕ್ ಬಂದಿದ್ದ ಕೊಲೆ ಗಡಕರನ್ನ ಶಾಸ್ತ್ರಕ್ಕೆ ಯಾಕಣ್ಣ ಕರೆದ್ರಿ ನೀವು? ಯಾಕೆ? ನಿಮ್ಗೆ ನಿಮ್ ಗೆಳೆಯನ್ ಮೇಲೆ ಪ್ರೀತಿ ಇಲ್ವಾ? ಇವರೆಲ್ಲ ಮನ್ಸ್ ಬದಲಾಯಿಸ್ಕೊಂಡು ನನ್ ಗಂಡನ್ ಮೇಲೆ ಅಟ್ಯಾಕ್ ಮಾಡಲ್ಲ ಅನ್ನೋಕೆ ಏನ್ ಗ್ಯಾರಂಟಿ ಹೇಳಿ? ತಂಗ್ಯವ್ವ, ಆತರ ಏನು ನಡೆಯಲ್ಲ. ನೋಡಿ, ನನಗೆ ನಿಮ್ ತಮ್ಮನ್ ಮನೆಯವ್ರ ಮೇಲೆ ಒಂಚೂರು ನಂಬಿಕೆ ಇಲ್ಲ. ಇವ್ರುಗಳೆಲ್ಲ ಊಸ್ರು ಒಳ್ಳಿತರ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರ್ತಾರೆ. ನನಗೆ ಈ ಚಪ್ರದ ಶಾಸ್ತ್ರ ನಡಿದೇ ಇದ್ರೂ ಪರವಾಗಿಲ್ಲ. ಆ ಚಪ್ರದ ಕಂಬ ಮುರಿದ್ ಬಿದ್ರೂ ಪರವಾಗಿಲ್ಲ. ಆದ್ರೆ ಇವ್ರುಗಳು ಇಲ್ಲಿಂದ ಹೋಗ್ಲೇಬೇಕು. ಕೊಟ್ಟೆ ಅಂತಂದ್ರೆ ಬಾಯಿಲಿರೋ ಹಲ್ಲೆಲ್ಲ ಉದುರೋಗ್ಬಿಡ್ಬೇಕು ಅಲ್ವೇ? ಈ ಶುಭ ಕಾರ್ಯದಲ್ಲಿ ಮಾತಾಡೋ ಮಾತೇನೆ ಇದು? ಹಾಲ್ಗಮ್ಮನ ಈ ಹಾಲ್ಗಮ್ಮನ ಯಾಕೆ ನಡ್ತಾರೆ ಅಂತ ಗೊತ್ತಿದ್ದೇನೆ ನಿನ್ಗೆ? ಎರಡೂ ಕುಟುಂಬದ ಸಂಬಂಧ ಆ ಕಂಬ ತರ ಗಟ್ಟಿಯಾಗಿ ನಿಲ್ಬೇಕು ಅನ್ನೋ ಕಾರಣಕ್ಕೆ ಅಂತದ್ದು ನೀನು ಮುರ್ದಾಕೋ ಮಾತಾಡ್ತಾ ಇದ್ಯಾ? ಹಾಗಲ್ಲ. ಮಾತಾಡ್ಬೇಡ ನೀನು, ಮಾತಾಡ್ಬೇಡ ನೀನು.
ನಿನಗಿಲ್ಲಿ ನಿಂತ್ಕೊಂಡು ಮಾತಾಡೋ ಯೋಗ್ಯತೆನೂ ಇಲ್ಲ. ಮೊದ್ಲಿಲ್ಲಿಂದ ನಡೀತಾ ಇದೆ ಆಚೆಗೆ. ಹೋಗ್ತಾ ಇರು. ಅಪ್ಪ ನೀನ್ ಸುಮ್ನಿರಮ್ಮ, ನೀನ್ ಮಾತಾಡ್ಬೇಡ. ಮಾವ ಎಷ್ಟು ಅಂತ ಸಹಿಸ್ಕೊಳ್ಳೋದು ನಾನು? ಬೇಡ್ವೋ? ನೋಡ್ತಾನೆ ಇದ್ದೀನಿ. ಆಗ್ಲಿ. ಹಂಗಲ್ಲ ಕಣೋ ನಾಗರಾಜ. ನಿಂತ್ಕೊಳ್ಳೋ ನೀನು. ನೋಡೋ, ಮಾತ್ ಬೆಳೆಸಿದ್ರೆ ಜಗಳಾನೇ ಆಗೋದು. ನಾನು ಇನ್ನೇನ್ ಮಾಡು ಅಂತ್ಯೋ ಹೇಳು.